ಇಂದಿನ ವೇಗದ ಜೀವನದಲ್ಲಿ ಯುವಕರು ಅನೇಕ ರೀತಿಯ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಓದು, ಉದ್ಯೋಗದ ಒತ್ತಡ, ಸ್ಪರ್ಧಾತ್ಮಕ ಜೀವನ ಶೈಲಿ, ಮನಸ್ಸಿನ ಅಶಾಂತಿ, ಆತ್ಮವಿಶ್ವಾಸದ ಕೊರತೆ ಮತ್ತು ಜೀವನದ ಅರ್ಥವನ್ನು ಹುಡುಕುವ ಪ್ರಯತ್ನಗಳು ಇವುಗಳ ನಡುವೆ ಹಲವಾರು ಗೊಂದಲಗಳಲ್ಲಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಯುವಕರಿಗೆ ಸರಿಯಾದ ಮಾರ್ಗದರ್ಶನ ಮತ್ತು ಆತ್ಮಶಕ್ತಿಯನ್ನು ಅರಿಯುವ ಅವಕಾಶ ನೀಡುವುದು ಅತ್ಯಂತ ಮುಖ್ಯವಾಗಿದೆ. ಈ ಉದ್ದೇಶದಿಂದ ಕಾರ್ಯನಿರ್ವಹಿಸುತ್ತಿರುವ ಒಂದು ಪ್ರೇರಣಾದಾಯಕ ಸಮೂಹವೇ ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಆ್ಯಂಡ್ ಅಹಿಂಸಾ ಪೈಮಾ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ PSSMನ ಯುವ ವಿಭಾಗವಾಗಿರುವ ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಆ್ಯಂಡ್ ಅಹಿಂಸಾ ಪೈಮಾ ಬ್ರಹ್ಮರ್ಷಿ ಪತ್ರಿಜಿಯವರು ಪ್ರಾರಂಭಿಸಿರುವ ಒಂದು ಲಾಭರಹಿತ ಯುವ ಸಮೂಹವಾಗಿದೆ. ಧ್ಯಾನ, ಆತ್ಮಜ್ಞಾನ ಮತ್ತು ಅಹಿಂಸೆಯ ಮೌಲ್ಯಗಳನ್ನು ಯುವಕರಿಗೆ ಪರಿಚಯಿಸುವುದೇ ಇದರ ಮುಖ್ಯ ಗುರಿಯಾಗಿದೆ. ಈ ತಂಡವು ಯುವಕರಿಗೆ ಧ್ಯಾನದ ಮಹತ್ವವನ್ನು ತಿಳಿಸಿ ಅವರ ಜೀವನವನ್ನು ಹೆಚ್ಚು ಶಾಂತ, ಸಮತೋಲನಯುತ ಮತ್ತು ಉದ್ದೇಶಪೂರ್ಣವಾಗಿಸಲು ಸಹಾಯ ಮಾಡುತ್ತದೆ. ಪೈಮಾದ ಉದ್ದೇಶ ಕೇವಲ ಸಿದ್ಧಾಂತಗಳನ್ನು ಹೇಳುವುದಲ್ಲ, ಬದಲಾಗಿ ಅವುಗಳನ್ನು ಜೀವನದಲ್ಲಿ ಅನುಭವಿಸುವಂತೆ ಮಾಡುವುದಾಗಿದೆ. ಧ್ಯಾನವು ಮನಸ್ಸನ್ನು ಸ್ಥಿರಗೊಳಿಸುವ ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ವಿಧಾನವಾಗಿದೆ. ಪೈಮಾ ಯುವಕರಿಗೆ ಧ್ಯಾನ ಮಾಡುವ ಸರಳ ವಿಧಾನವನ್ನು ಕಲಿಸುತ್ತಾ ಅದರ ಮೂಲಕ ಯುವಕರು ತಮ್ಮ ಚಿಂತನೆಗಳನ್ನು ಉತ್ತಮವಾಗಿ ನಿಯಂತ್ರಿಸಿಕೊಳ್ಳುತ್ತಾ ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಬಹುದು. ಇದರ ಜೊತೆಗೆ ಪೈಮಾ ಆಧ್ಯಾತ್ಮಿಕ ವಿಜ್ಞಾನ ಎಂಬ ಪರಿಕಲ್ಪನೆಯನ್ನು ಯುವಕರಿಗೆ ಪರಿಚಯಿಸುತ್ತಿದೆ. ಆಧ್ಯಾತ್ಮಿಕತೆ ಎಂದರೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಅದು ಜೀವನವನ್ನು ಅರಿಯುವ ಒಂದು ವೈಜ್ಞಾನಿಕ ಮತ್ತು ಅನುಭವಾಧಾರಿತ ಮಾರ್ಗವಾಗಿದೆ. ಪೈಮಾ ನಡೆಸುವ ಸತ್ಸಂಗಗಳು ಮತ್ತು ಕಾರ್ಯಾಗಾರಗಳು ಯುವಕರಿಗೆ ಜೀವನದ ಆಳವಾದ ಅರ್ಥವನ್ನು ತಿಳಿಯಲು ಸಹಾಯ ಮಾಡುತ್ತದೆ. ಪೈಮಾದ ಮತ್ತೊಂದು ಪ್ರಮುಖ ಮೌಲ್ಯ ಅಹಿಂಸಾ. ಅಹಿಂಸೆಯ ಅರ್ಥ ಕೇವಲ ಹಿಂಸೆ ಮಾಡದೇ ಇರುವುದು ಮಾತ್ರವಲ್ಲ, ಎಲ್ಲ ಜೀವಿಗಳ ಮೇಲೆಯೂ ಕರುಣೆ ಮತ್ತು ಗೌರವವನ್ನು ಹೊಂದಿರುವುದು. ಈ ಕಾರಣದಿಂದ ಪೈಮಾ ಯುವಕರಿಗೆ ಪ್ರಾಣಿಗಳ ಮೇಲಿನ ದಯೆಯನ್ನು ಉತ್ತೇಜಿಸುತ್ತದೆ. ಈ ನಿಟ್ಟಿನಲ್ಲಿ ಪೈಮಾ ವಿವಿಧ ಕಾರ್ಯಕ್ರಮಗಳು, ಧ್ಯಾನ ಸತ್ಸಂಗಗಳು, ಆನ್ಲೈನ್ ವರ್ಕ್ಶಾಪ್ಗಳು, ಯುವ ಶಿಬಿರಗಳು ಮತ್ತು ಜಾಗೃತಿ ಅಭಿಯಾನಗಳ ಮೂಲಕ ಸಾವಿರಾರು ಯುವಕರನ್ನು ತಲುಪುತ್ತಿದೆ. ಈ ಕಾರ್ಯಕ್ರಮಗಳಲ್ಲಿ ಯುವಕರು ಧ್ಯಾನವನ್ನು ಕಲಿಯುವುದರ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಮತ್ತು ಸಮಾನ ಮನೋಭಾವದ ಸ್ನೇಹಿತರನ್ನು ಹೊಂದಲು ಅವಕಾಶ ಪಡೆಯುತ್ತಾರೆ. ಇದರಿಂದ ಒಂದು ಸಕಾರಾತ್ಮಕ ಮತ್ತು ಪ್ರೇರಣಾದಾಯಕ ಯುವ ಸಮುದಾಯವು ನಿರ್ಮಾಣವಾಗುತ್ತದೆ. ಈವರೆಗೂ ಪೈಮಾ ತಂಡವು ಕರ್ನಾಟಕದ ಹಲವಾರು ಭಾಗಗಳಲ್ಲಿನ ನೂರಾರು ಶಾಲಾ ಕಾಲೇಜುಗಳಲ್ಲಿ, ಹಾಸ್ಟೆಲ್ಗಳಲ್ಲಿನ ಸಾವಿರಾರು ವಿದ್ಯಾರ್ಥಿಗಳಿಗೆ ಹಾಗೂ ವೃದ್ಧಾಶ್ರಮಗಳಲ್ಲಿ ಧ್ಯಾನದ ಮಹತ್ವವನ್ನು ಪರಿಚಯಿಸಿದೆ. ಪೈಮಾ ತಂಡವು ಆನ್ಲೈನ್ ವೇದಿಕೆಗಳಲ್ಲಿಯೂ ಸಹ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಝೂಮ್ ಮತ್ತು ಯೂಟ್ಯೂಬ್ ಮೂಲಕ ಹಲವಾರು ಆನ್ಲೈನ್ ಸೆಷನ್ಗಳನ್ನು ನಡೆಸಲಾಗಿದೆ. ಒನ್ನೆಸ್ ಮೆಡಿಟೇಷನ್, ಮಾಸ್ಟರ್ ಯುವರ್ ಮೈಂಡ್, ಯುವ ಚೈತನ್ಯ, 41 ಡೇಸ್ ಚಾಲೆಂಜ್, ಕಲಾಂಜಲಿ, ನವರಾತ್ರಿ ಧ್ಯಾನ, ಸ್ವಾಧ್ಯಾಯ ಯೋಗ ಎಂಬ ವಿವಿಧ ಶೀರ್ಷಿಕೆಗಳೊಂದಿಗೆ ಈ ಕಾರ್ಯಕ್ರಮಗಳು ನಡೆದಿದ್ದು, ಪೈಮಾದ ಯೂಟ್ಯೂಬ್ ಚಾನೆಲ್ಗೆ ಈಗಾಗಲೇ 3,000ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಗಳು ಸೇರಿದ್ದಾರೆ. ಇದರ ಜೊತೆಗೆ ಪೈಮಾ ತಂಡವು ಅವೇಕನಿಂಗ್ ಯೂತ್ ಎಂಬ ಹೆಸರಿನಲ್ಲಿ 3 ದಿನಗಳ ವಿಶೇಷ ವರ್ಕ್ಶಾಪ್ಗಳನ್ನು ಕೂಡ ಆಯೋಜಿಸಿದೆ. ಇಂತಹ 15ಕ್ಕೂ ಹೆಚ್ಚು ವರ್ಕ್ಶಾಪ್ಗಳು ಈಗಾಗಲೇ ಯಶಸ್ವಿಯಾಗಿ ನಡೆದಿವೆ. ಈ ವರ್ಕ್ಶಾಪ್ಗಳಲ್ಲಿ ಧ್ಯಾನ ಅಭ್ಯಾಸ, ಜ್ಞಾನ ಸತ್ಸಂಗಗಳು, ಸ್ವಯಂ ಅರಿವು ತರಬೇತಿಗಳು ಹಾಗೂ ಯುವಕರನ್ನು ಉತ್ತೇಜಿಸುವ ವಿವಿಧ ಮನೋರಂಜನಾ ಚಟುವಟಿಕೆಗಳು ಸೇರಿರುತ್ತವೆ. ಈ ಕಾರ್ಯಕ್ರಮಗಳು ಯುವಕರಿಗೆ ತಮ್ಮೊಳಗಿನ ಶಕ್ತಿಯನ್ನು ಅರಿಯಲು ಮತ್ತು ಜೀವನವನ್ನು ಹೊಸ ದೃಷ್ಟಿಕೋನದಿಂದ ನೋಡುವಂತೆ ಪ್ರೇರೇಪಿಸುತ್ತದೆ. ಯುವಕರಲ್ಲಿ ಪ್ರಕೃತಿ ಜೊತೆಗಿನ ಸಂಪರ್ಕವನ್ನು ಬೆಳೆಸುವ ಉದ್ದೇಶದಿಂದ ಪೈಮಾ ತಂಡವು ಕಾನ್ಷಿಯಸ್ ಟ್ರೆಕ್ಸ್ ಎಂಬ ಹೆಸರಿನಲ್ಲಿ ಟ್ರೆಕ್ಕಿಂಗ್ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಈ ಟ್ರೆಕ್ಗಳಲ್ಲಿ ಯುವಕರು
ಪ್ರಕೃತಿ ಮಡಿಲಿನಲ್ಲಿ ಸಮಯ ಕಳೆಯುವುದರ ಜೊತೆಗೆ ಧ್ಯಾನ ಅಭ್ಯಾಸ ಮಾಡುವ ಅವಕಾಶವನ್ನು ಪಡೆದಿದ್ದಾರೆ. ಧ್ಯಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪೈಮಾ ತಂಡವು ಹಲವು ಸಾಮಾಜಿಕ ಪ್ರಯೋಗಗಳು, ಸೋಷಿಯಲ್ ಎಕ್ಸ್ಪೆರಿಮೆಂಟ್ಸ್ ಕೂಡ ನಡೆಸಿದೆ. ಬೆಂಗಳೂರು, ಮೈಸೂರು, ತುಮಕೂರು, ಬೀದರ್ ಸೇರಿದಂತೆ ಹಲವು ನಗರಗಳಲ್ಲಿ ಈ ಪ್ರಯೋಗಗಳನ್ನು ನಡೆಸಿ ಸಾರ್ವಜನಿಕರಿಗೆ ಧ್ಯಾನದ ಸರಳತೆಯನ್ನು ಮತ್ತು ಅದರ ಪರಿಣಾಮಕಾರಿತ್ವವನ್ನು ಪರಿಚಯಿಸಲಾಗಿದೆ. ಅದೇ ರೀತಿ ಬುದ್ಧ ಪೂರ್ಣಿಮಾ, ಧ್ಯಾನ ಮಹಾಯಜ್ಞದಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಪೈಮಾ ತಂಡವು ವಾಲಂಟಿಯರ್ ಸೇವೆಯನ್ನು ಸಲ್ಲಿಸುತ್ತಿದೆ. ಯುವಕರು ತಮ್ಮ ಜೀವನವನ್ನು ಮಾತ್ರವಲ್ಲ, ಸಮಾಜವನ್ನು ಕೂಡ ಉತ್ತಮ ದಿಕ್ಕಿನಲ್ಲಿ ಮುನ್ನಡೆಸುವ ಶಕ್ತಿಯನ್ನು ಹೊಂದಿದ್ದಾರೆ ಎಂಬ ವಿಶ್ವಾಸದಿಂದ ಈ ತಂಡವು ಕಾರ್ಯನಿರ್ವಹಿಸುತ್ತಿದೆ. ಒಟ್ಟಿನಲ್ಲಿ ಪೈಮಾ ಯುವಕರಿಗೆ ಕೇವಲ ಧ್ಯಾನ ಕಲಿಸುವ ಸಂಘಟನೆ ಮಾತ್ರವಲ್ಲ, ಅದು ಜೀವನವನ್ನು ಹೊಸ ದೃಷ್ಟಿಕೋನದಿಂದ ನೋಡುವಂತೆ ಮಾಡುವ ಒಂದು ಪ್ರಯತ್ನವನ್ನು ಮಾಡುತ್ತಿದೆ. ಈ ಉನ್ನತ ಕಾರ್ಯದಲ್ಲಿ ಭಾಗವಹಿಸಲು ಪ್ರತಿಯೊಬ್ಬ ಯುವಕರಿಗೂ ಪೈಮಾ ಸಮೂಹದಿಂದ ಆತ್ಮೀಯ ಆಹ್ವಾನ.